ಕೂಡ ಈ ದೀಪವನ್ನು ಬೆಳೆಸ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಜ್ಯೋತಿಯಲ್ಲಿ ಬೆಳಗುವ ಮೂಲಕ ದೀರ್ಘ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮದ ಎರಡನೇ ಭಾಗವಾಗಿ ನಾವು ಸೇರಿದ್ವಿ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ಯಾರು ಗಲಿಬಿಲಿ ಆಗದೆ ಗಲಾಟೆ ಮಾಡದೆ ದಯವಿಟ್ಟು ಸಾವಧಾನ ಕೂತು ಈ ಕಾರ್ಯಕ್ರಮ ಯಶಸ್ವಿ ಆಗುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಉದ್ಘಾಟನೆಗೊಂಡ ನಂತರ ದಯವಿಟ್ಟು ಎಲ್ಲರೂ ಕೂಡ ಆಸೀನರಾಗಿ ರಸ್ತೆಯಲ್ಲಿರೋ ಮಂಜು ಲೋಕೇಶ್. ಓಕೆ, ವಿಘ್ನೇಶ್ ಅವರು ಸ್ಟಾರ್ಟ್ ಮಾಡಿ. ದೀರ್ಘ ಸುಮಂಗಲಿ ಭವ, ಜೋರಾಗಿ ಹೇಳಿ. ದೀರ್ಘ ಸುಮಂಗಲಿ ಭವ. ಈ ಒಂದು ಪದ ಕೇಳೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಬಹುಶಃ ಪಂಚಭೂತಗಳು, ಈ ಪ್ರಕೃತಿನಲ್ಲಿ ಪಂಚಭೂತಗಳು ಬಿಟ್ಟ ಮೇಲೆ ಯಾವುದಾದ್ರೂ ನಮ್ಮ ನಿಘಂಟಲ್ಲಿ ಅತ್ಯದ್ಭುತವಾದಂತಹ ಮತ್ತು ಮಹತ್ವಪೂರ್ಣವಾದಂತಹ ಒಂದು ಪದ ಇದೆ ಅಂದರೆ ದೀರ್ಘ ಸುಮಂಗಲಿ ಭವ. ಇದನ್ನು ಯಾವ ರೀತಿ ವರ್ಣನೆ ಮಾಡೋದಕ್ಕೂ ನಾವು ಆಗೋದಿಲ್ಲ. ಯಾಕಂದರೆ ಇದು ವರ್ಣನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪದಗಳೇ ಸಾಕಾಗೋದಿಲ್ಲ. ಅದನ್ನು ನಮ್ಮ ಸ್ನೇಹಿತರು ಆಲ್ರೆಡಿ ಕಿರುಪರಿಚಯ ಮಾಡಿ ಇದರ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರವನ್ನು ಕೊಟ್ಟಿದ್ದಾರೆ. ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಎಲ್ಲ ಗಣ್ಯರಿಗೂ ಈ ಮೂಲಕ ಸ್ವಾಗತವನ್ನು ಕೊಡಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ತಾಲೂಕಿನ ಕೇಂದ್ರ ಬಿಂದು ಹಾಗೂ ನಮ್ಮ ಜಿಲ್ಲೆಯ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಓಕೆ, ಕೇಳಿಸ್ತಾ ಇದೆಯಾ? ಅದೇ ರೀತಿ ಈ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮಾನ್ ಅನಿಲ್ ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಮ್ಮ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ. ಈಗ ನಮ್ಮ ಡಾಕ್ಟರ್ ಜಿ ಕೊತ್ತು ಮಂಜುನಾಥ್ ಸರ್ ಕರೆಯಿಂದ ಆದಿನಾರಾಯಣಗೆ ಮಾಲಾರ್ಪಣೆ ಮಾಡ್ತಾ ಇದ್ದೀವಿ. ಅದೇ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಅತಿಥಿಗಳಿಗೆ ಒಂದು ಸ್ವಾಗತ ಕೋರೋದಕ್ಕೆ ದೊಡ್ಡದಾದ ಒಂದು ಚಪ್ಪಾಳೆ ಕೋರುವ ಮುಖಾಂತರ ಸ್ವಾಗತ ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ OBC ರಾಜ್ಯ ಉಪಾಧ್ಯಕ್ಷರು ಆದಂತ ವೆಂಕಟೇಶ್ ಗೌಡರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮಹಿಳಾ ಕಾಂಗ್ರೆಸ್ನ ತ್ರಿವೇಣಮ್ಮ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ಅಧ್ಯಕ್ಷರು ಆದಂತ ನಗರಸಭೆಯ ಮಾಜಿ ಅಧ್ಯಕ್ಷರು ಆದಂತ ರಿಯಾಜ್ ಅಹಮದ್ ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. CV ಗೋಪಾಲ್ ರವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮತ್ತೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರು ಆದಂತ ಅಂಜು ಬಾಸ್ ರವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಅದೇ ರೀತಿ ದೇವರಾಜ ಸಮುದ್ರ ರಾಜು ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂಥ ಅರವಿಂದ್ ಅವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. CV ಗೋಪಾಲ್ ಅಣ್ಣಂದು ಆಯ್ತಲ್ಲ. ಮತ್ತೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಬಯಸ್ತಾ ಇದ್ದೀವಿ. ಮತ್ತೆ ಕೃಷ್ಣಣ್ಣ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ತಾಯ್ಲೂರು ಗ್ರಾಮದ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ರಂಗಣ್ಣ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕಿಸಾನ್ ಕೇತ್ನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಿನಾರಾಯಣ್ ಅವರ ಧರ್ಮಪತ್ನಿಯಾದಂಥ ಸುನೀತಾ ಆದಿನಾರಾಯಣ್ ರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದೂಳುಪಲ್ಲಿ ರಾಮಕೃಷ್ಣಣ್ಣ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತಾವರೆಕೆರೆ ನಾರಾಯಣ ರೆಡ್ಡಿ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಹೆಬ್ಬಣಿ ಉದಯರವರಿಗೆ, ಅದೇ ರೀತಿ ನಮ್ಮ ಅವಣಿ ಭಾಗದ ಮುಖಂಡರು ರೆಡ್ಡಳ್ಳಿ ಆಂಜನೇಯ ರೆಡ್ಡಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೆ ಡಾಕ್ಟರ್ ಸಲ್ನ ರಮೇಶ್ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸನ್ಯಾಸಪಲ್ಲಿ